ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಣ್ಣ ತಂಗಿ ಇಬ್ಬರು ಭಾರಿ ಕ್ಲೋಸಲ್ಲಿ ಮಾತಾಡ್ತಿದ್ದಾರೆ. ಎಂತ ಮಾತಾಡ್ತಿದ್ದಾರೆ ಅವರಿಗೆ ಅವರ ಭಾಷೆ ಅರ್ಥ ಆಗಬೇಕು, ನನಗಂತೂ ಅರ್ಥ ಆಗಲ್ಲ. ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನು ಮಾತಾಡ್ತಾರೆ ಅಂತ ಮಾತಾಡ್ದೇನೂ ಇಲ್ಲ. ಅವಳಿಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಇವನು ಸಪೋರ್ಟ್ ಮಾಡ್ತಿದ್ದಾನೆ. ಇದೊಂಥರ ಮೆಮೊರಿ ಇರಲಿ ಅಂತ ಹೇಳಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಯೂಟ್ಯೂಬಿಗೆ ಹಾಕಿದಾಗ ಯಾವಾಗಾದರೂ ನೋಡೋಕ್ಕಾಗುತ್ತೆ ಅಲ್ಲ, ಖುಷಿ ಅನಿಸಿದಾಗ ಅದಕ್ಕೆ ಇರಲಿ ಅಂತ ಹೇಳಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಂಥರ ಚಂದದ ಮೆಮೊರಿ ಅಂತ ಹೇಳ್ಬೋದು, ಸುಂದರ ಕ್ಷಣಗಳು. ಯಾಕೆ ಗೊತ್ತಾ, ನಾವು ಸ್ವಲ್ಪ ಒಂದಷ್ಟು ವರ್ಷಗಳಾದಮೇಲೆ ಇದೇ ಪ್ರೀತಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ. ಮತ್ತು ಅವನು ಇಲ್ಲಿ ಅವಳಿಗೆ ಕೊಡ್ತಾನೆ ಅಂತೇಳಿ ಆಟಾಡಿಸ್ತಿದ್ದಾನೆ. ಇವಳು ಅಷ್ಟೇ, ಅದನ್ನ ತಗೊಳ್ಳೋ ತನಕ ಬಿಡಲೇ ಇಲ್ಲ. ಅಂತೂ ತಗೊಂಡ್ಳು ಫೈನಲಿ. ಮತ್ತೊಪ್ಪಸ್ ಇವ್ರದ್ದು ಹೀಗೆ ಆಗ್ತಾಯಿತ್ತು, ಕೊಡ್ತಾನೆ ಅಂತ ಹೇಳಿ. ಹಾಗೆ ಇವನಿಗೆ ಸ್ವಲ್ಪ ದಿನ ರಜಾ ಇದೆ, ಹಾಗಾಗಿ ಮನೆಯಲ್ಲೇ ಇದ್ದಾನೆ. ಯಾಕಂತಂದ್ರೆ ಅವ್ನು ಸ್ವಲ್ಪ ಚಿಕ್ಕದೊಂದು ಮೂಗು ಹತ್ರ ಏನೋ ಪ್ರಾಬ್ಲಮ್ ಆಗಿತ್ತು. ಹಾಗೆ ಅದನ್ನ ಸರಿ ಮಾಡಿಸ್ಕೊಂಡು ಒಂದು ವೀಕ್ ರೆಸ್ಟ್ ತಗೊಂಡು ಮತ್ತೆ ಸ್ಕೂಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಅಲ್ಲಿನೂ ಹೇಳಿದ್ದಾರೆ ಹಾಗೆಯೇ ಒಂದು ವೀಕ್ ಬಿಟ್ಟು ಬರಬೇಕು ಅಂತ. ಹಾಗಾಗಿ ಅವ್ನು ಸ್ಕೂಲಿಗೆ ಹೋಗಿಲ್ಲ ಇವಾಗ ಸದ್ಯಕ್ಕೆ. ಇಲ್ಲಿ ನೋಡಿ, ನನ್ನ ಮಗಳು ನಾಯಿ ಜೊತೆ ಮಾತಾಡ್ತಿದ್ದಾಳೆ. ಇವರು ನಮ್ಮ ಅತ್ತೆ, ಅವರಿಗೆ 80 ಇಯರ್ಸ್ ಆಗಿದೆ. ಹಾಗೆ ಮತ್ತು ಅವರು ಮೊದಲೆಲ್ಲ ಬೆಂಗಳೂರಿಗೆ ಬರ್ತಾಯಿದ್ರು. ಇವಾಗ ಅಷ್ಟು ಬರೋಕ್ಕಾಗಲ್ಲ, ಏಜ್ ಆಗಿದೆಯಲ್ಲ. ಇವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಬಂದ್ರೂ ಅವರಿಗೆ. ಮತ್ತು ನಾವು ಮಂಗಳೂರವರಾಗಿರೋದ್ರಿಂದ ಅವರಿಗೆ ಕುಚಿಲಕ್ಕಿನೇ ಬೇಕು, ಬೇರೆ ಅಕ್ಕಿದ್ದು ಊಟ ಆಗಲ್ಲ, ವೈಟ್ ರೈಸ್ ಎಲ್ಲ ಆಗಲ್ಲ. ಅದೆಲ್ಲ ಮಾಡಿಕೊಡ್ತೀವಿ, ಆದರೂ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ. ಹಾಗಾಗಿ ಇವಾಗ ಸದ್ಯಕ್ಕೆ ಕರ್ಕೊಂಡ್ಬಂದಿಲ್ಲ. ಇವನೇನೋ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ನನ್ನ ಹತ್ರ ಮಾತಾಡ್ಸೋದಿಲ್ಲ ಅಂತ. ಅದಕ್ಕೆ ನಾನು ವಿಡಿಯೋ ಹಾಕ್ತೀನಿ ನೋಡು ನಿಂದು ಅಂತ. ಇವ್ರು ನಮ್ಮ ಅಕ್ಕ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಹೆಂಡತಿ. ಏನೋ ಇವ್ರದ್ದು ಕೆಲಸ ಮಾಡ್ತಿದ್ದಾರೆ, ಹಾಗೆ ಹಾಕಿದ್ದೀನಿ. ಹಾಗೆ ನಾವು ವಾಕ್ ಹೋಗೋಣ ಅಂತ ನಾನು ಮತ್ತು ಮಗಳು ಹೊರಟಿದ್ದೀವಿ. ಹಾಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಸರಿ ಬಾ ಅಂತ ಹೇಳಿದ್ವಿ. ಬರ್ತೀರಾ ಶಿಂಪಲಿ? ನಮಗೊಂಥರ ಖುಷಿ ಈ ಥರ ಈವ್ನಿಂಗ್ ಟೈಮಲ್ಲಿ ವಾಕ್ ಹೋಗೋದು ಅಂತಂದರೆ. ಏನೋ ಒಂಥರ ಬೆಂಗಳೂರಲ್ಲಿದ್ದರೂ ಹೋಗ್ತೀವಿ, ಇಲ್ಲಿ ಊರಿಗೆ ಬಂದರೂ ಹೋಗ್ತೀವಿ. ಅಂಥ ಟೈಮಲ್ಲಿ ಕೆಲವು ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತಂದರೆ ಕೂತ್ಕೊಂಡು ಬಿಡ್ತೀನಿ, ಹೋಗಲ್ಲ. ಅದು ಎಲ್ಲೇ ಆದರೂ ಸರಿ, ಹೋಗಬೇಕು ಅನಿಸಿದಾಗ ಹೋಗ್ತೀವಿ. ನಮ್ಮ ಮನೆ ನಾಯಿನೂ ನಮ್ಮ ಜೊತೆ ವಾಕ್ ಮಾಡ್ತಾ ಇದೆ. ಅದಕ್ಕೂ ಸಣ್ಣ ಆಗಬೇಕು ಅಂತಂದು. ಇನ್ನು ಈಗಲೇ ಸಣ್ಣ ಇದೆ, ಅದು ಇನ್ನೂ ಸಣ್ಣ ಆದರೆ ಅದು ಸ್ಕೆಲಿಟನ್ ಥರ ಆಗಿರುತ್ತೆ ಅನಿಸುತ್ತೆ. ಇನ್ನು ನೋಡಿ, ಈವ್ನಿಂಗ್ ಟೈಮಲ್ಲಿ ಎಷ್ಟು ಚೆಂದ ಕಾಣ್ತದೆ ನೇಚರ್. ನೋಡಿ ಹೇಗೆ ಕಾಣ್ತದೆ ಈವ್ನಿಂಗ್ ಟೈಮ್ ಅಂದರೆ, ಚೆಂದ ಕಾಣ್ತದೆ, ಖುಷಿ ಅನಿಸುತ್ತೆ ನೋಡೋಕ್ಕೂ. ಅದಕ್ಕೋಸ್ಕರನಾದರೂ ವಾಕ್ ಹೋಗಬೇಕು ಅನಿಸುತ್ತೆ ನಮಗೆ. ಇಲ್ಲೇ ಹತ್ತಿರದಲ್ಲಿ ಒಂದು ನದಿ ಇದೆ, ಅದಕ್ಕೆ ನಾವು ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ, ನಾನು ಮತ್ತು ಮಗಳಿಗೆ ಇದು ಫಸ್ಟ್ ಟೈಮು ನಾನು ಆ ಥರ ನದಿ ಹತ್ತಿರ ಕರ್ಕೊಂಡು ಹೋಗೋದು. ಇಲ್ಲಿ ನೋಡಿ, ಹಲಸಿನ ಹಣ್ಣು ಎಷ್ಟು ಚಿಕ್ಕ ಮರದಲ್ಲಿ ಹಲಸಿನ ಹಣ್ಣು ಆಗಿದೆ ಅಂತ ಕ್ಯಾಪ್ಚರ್ ಮಾಡಿದೆ. ನಮಗೆ ಊರಿಗೆ ಬಂದರೆ ಇಲ್ಲಿ ನದಿ ಹತ್ತಿರ ಒಂದು ನದಿ ಇದೆ, ಅಲ್ಲಿ ಹೋದರೆ ಒಂಥರ ಖುಷಿ ಅನಿಸುತ್ತೆ. ಹೋಗಿ ಒಂದು 10 ನಿಮಿಷ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಮಗಳನ್ನ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಕರ್ಕೊಂಡು ಹೋಗ್ತಾ ಇರೋದು. ನಾನು ಇಲ್ಲಿವರೆಗೂ ಕರ್ಕೊಂಡು ಹೋಗಿಲ್ಲ ಅವಳನ್ನ, ಯಾಕಂತಂದ್ರೆ ಅವಳು ಪುಟ್ಟ ಮಗಳು ಇದ್ಲು. ಐ ಥಿಂಕ್ ನಾನು ಅವಳನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದಾಗ 5 ಮಂತ್ ಸ್ಟಾರ್ಟಿಂಗ್, 4 ಮಂತ್ ಕಂಪ್ಲೀಟಾಗಿ 5 ಮಂತ್ ಬಿದ್ದಾಗಲೇ ನಾವು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ವಿ. ಆಮೇಲೆ ಅವಳಿಗೆ ಕತ್ತು ನಿಂತಿರಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ನಾನು ಅಷ್ಟು ಹೊರಗಡೆ ಎಲ್ಲ ಎಕ್ಸ್ಪೋಸ್ ಮಾಡೋಕ್ಕೆ ಹೋಗಲಿಲ್ಲ. ಹೇಳ್ತಾರಲ್ಲ 6 ಮಂತ್ ತನಕ ನಾನು ಜಾಸ್ತಿಯಾಗಿ ಹೊರಗಡೆ ಎಲ್ಲ ಓಡಾಡಿಸಿಲ್ಲ ಅವಳನ್ನ. ಅದಾದಮೇಲೆ ನಾನು ಓಡಾಡಿಸಿದ್ದು. ಅಂದರೆ ಸ್ವಲ್ಪ ಕತ್ತು ನಿಂತಿದೆ ಅಂತಂದಾಗ ಹೊರಗಡೆ ಎಲ್ಲ ಖುಷಿಯಿಂದ ಓಡಾಡಿಸಿದ್ದೀನಿ.
ಅವಳಿಗೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಹಾಯ್ ಮಾಡ್ತಿದ್ದಾಳೆ, ಬಾಯ್ ಮಾಡ್ತಿದ್ದಾಳೆ, ನಾಯಿಗೆ ಬೈ ಮಾಡಿದವಳು ಹಾಗೆ. ಆಮೇಲೆ ಇಲ್ಲೊಂದು ಹತ್ತಿರದಲ್ಲಿ ಒಂದು ನದಿ ಇದೆ, ಚೆನ್ನಾಗಿ ಖುಷಿ ಅನಿಸುತ್ತೆ ಅದನ್ನ ನೋಡಿದಾಗ. ಸಾಧ್ಯ ಆದರೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ, ನೋಡೋಕ್ಕೆ ಖುಷಿ ಅನಿಸುತ್ತೆ. ಇವಾಗ ಬೇಸಿಗೆ ಅಲ್ವಾ, ಅಲ್ಲೆಲ್ಲ ಪಂಪ್ ಹಾಕಿದ್ದಾರೆ. ಆಮೇಲೆ ಇವಾಗ ಅಷ್ಟು ನೀರಿಲ್ಲ, ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಯ್ ಬಾಬಾ ಬಾಬಾ ಚಿನ್ನಿ ಯೇ ಚಿಕು ಚಿಕು ಅಮ್ಮು ಸ್ವಲ್ಪ ಹೆಜ್ಜೆ ತಿಂದಿದೆ. ನಮ್ಮ ಊರ ಕಡೆ ಎಲ್ಲ ಮನೆ ಎಲ್ಲ ಈ ಥರ ಇರುತ್ತೆ, ಹೆಂಚು ಮನೆ. ಇವಾಗ ಎಲ್ಲರ ಮನೆಯೂ ಮೋಲ್ಡ್ ಮಾಡಿರ್ತಾರೆ, ಬಟ್ ಮೊದಲೆಲ್ಲ ಇದ್ದಿದ್ದು ಹೆಂಚಿನ ಮನೆಯೇ. ಇವಾಗ ಎಲ್ಲರೂ ಮೋಲ್ಡು ಹಾಕಿದ್ದಾರೆ. ಇದು ಗೇರು ಬೀಜ ಅಂದರೆ ಗೋಡಂಬಿದು ಇದಾಯ್ತಾ, ಆ ಕಡೆ ಇರೋದು. ಈ ಕಡೆದು ಮಾವಿನ ಹಣ್ಣಿದು ಫಲ ಬಿಡ್ತಾ ಇದೆ, ಚಿಗುರು ಬಿಡ್ತಾ ಇದೆ. ಇಲ್ಲಿ ನೋಡಿ, ನದಿ ಹತ್ರ ಬಂದ್ವಿ ನಾವು, ಹತ್ರನೇ ಬಂದ್ವಿ. ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂಥರ ತುಂಬಿ ಹರಿತಾ ಇರುತ್ತೆ ನದಿ. ಬಟ್ ತುಂಬ ಕೇರ್ಫುಲ್ ಆಗಿ ಬರ್ಬೇಕು, ಈ ಕಡೆ ಬರಬೇಕು ಅಂತಂದರೆ ಜಾರ್ತದೆ. ನಾವು ಮಾತ್ರ ಅಲ್ಲಿ ಮಿಡ್ಲಲ್ಲೆಲ್ಲ ಹೋಗಿಲ್ಲ, ನಾವು ಪಕ್ಕದಲ್ಲಿ ನಿಂತ್ಕೊಳ್ಳೋದಷ್ಟೇ ಯಾವಾಗಲೂ. ಯಾಕಂದರೆ ಮಗಳು ಬೇಳೆ ಇದ್ದಾಳಲ್ವಾ, ಸ್ವಲ್ಪ ಅವರಿಗೆ ಮಕ್ಕಳು ಅಂದರೆ ನೀರಿಗೆ ಇಳಿಬೇಕು ಅಂತ ಆಸೆ ಆಗುತ್ತೆ. ಅದಕ್ಕೆ ನಾವೇ ಸ್ವಲ್ಪ ದೂರದಿಂದ ಅದನ್ನ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ದೂರದಿಂದ ಅಷ್ಟೇ ಹೋಗ್ತೀನಿ. ತುಂಬ ಹತ್ತಿರದಿಂದ ಹೋಗಿ ಅವಳಿಗೆ ಇದು ಮಾಡ್ದೆಲ್ಲ ಇಲ್ಲ. ಸ್ವಲ್ಪ ಅವಳಿಗೆ ಆಟ ಆಡಬೇಕು ಅಂತ ಅನಿಸಿದರೆ ನಾನು ಇವತ್ತು ಏನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ವೆದರ್ ಚೇಂಜ್ ಅಲ್ವಾ, ಬೆಂಗಳೂರು ಮತ್ತು ಮಂಗಳೂರದ್ದು ವೆದರ್ ಚೇಂಜ್ ಇರುತ್ತೆ. ಮಕ್ಕಳದು ಸ್ವಲ್ಪ ಸೆನ್ಸಿಟಿವ್ ಆಗಿದ್ದರೆ ಮತ್ತು ಹೇಳೋಕ್ಕಾಗಲ್ಲ, ಅದಕ್ಕೆ ನಾನೇನು ಮುಟ್ಟೋಕ್ಕೆ ಬಿಟ್ಟಿಲ್ಲ ನೀರನ್ನೆಲ್ಲ. ಹಾಗೆ ಅಮ್ಮು 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 ಹಚ್ಚಿ ಹಚ್ಚಿ ಹೇ ಹೇ
ಸಣ್ಣ ಸಣ್ಣ ಮೀನುಗಳೆಲ್ಲ ಇದಾವೆ ನದಿಯಲ್ಲಿ, ಹಾಗಾಗಿ ಅದೊಂಥರ ಬೇರೆ ರೀತಿನೇ ಕಾಣಿಸ್ತಿದೆ ನೀರಲ್ಲೆಲ್ಲ. ಹಾಗೆ ಮತ್ತೆ ನಾವು ಅಲ್ಲಿ ಹೋಗಿ ಬಂದ್ವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗೋದು ಅಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ತುಂಬ ಖುಷಿ ಆಗುತ್ತೆ. ಯಾವ ರೀತಿ ಆದರೂ ವಿಡಿಯೋ ಹಾಕಬೇಕು, ಚೆನ್ನಾಗಿರೋದು ವಿಡಿಯೋ ಹಾಕಬೇಕು ಅಂತ. ಪ್ಲೀಸ್ ಈ ಥರ ಹೂವು ಯಾವ್ದಾದ್ರು ನೋಡಿದರೆ ಇದಕ್ಕೆ ಏನು ಅಂತಾರೆ ಈ ಹೂವಿಗೆ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಈ ಹೂವಿನ ಹೆಸರು ಗೊತ್ತಿಲ್ಲ. ನಾನು ಚಿಕ್ಕದ್ರಿಂದ ನೋಡಿದ್ದೀನಿ, ಬಟ್ ನನಗೆ ಈ ಹೂವಿನ ಹೆಸರು ಗೊತ್ತಿಲ್ಲ. ಮನೆಗೆ ಬಂದ್ವಿ. ಓಕೆ, ಬಾಯ್.